ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪವರ್ ತೋರ್ಸೇ ಬಿಟ್ರು ಸಿದ್ದರಾಮಯ್ಯ. ರಾತ್ರೋರಾತ್ರಿ ಬಿಗ್ ಚೇಂಜ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಬೆಳವಣಿಗೆ ಇದು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಹಳ ದೊಡ್ಡ ಸಂದೇಶ ಈಗ ರವಾನೆಯಾಗಿದೆ. ಈ ಬೆಳವಣಿಗೆಯ ಮೂಲಕ 28ರ ಚುನಾವಣೆಗೂ ಕೂಡ ಸಿದ್ದರಾಮಯ್ಯನವರ ಆಟ ನಡೆಯುತ್ತೆ. ಅವರು ಚುನಾವಣಾ ರಾಜಕಾರಣದಿಂದ ಎಕ್ಸಿಟ್ಟು ಮುಗೀತು ಅವರ ಕಥೆ ರಾಜಕೀಯವಾಗಿ ಅಂತ ಅಂದ್ಕೊಂಡಿದ್ರೆ ಆಟ ನಡೆಯುತ್ತೆ ಅನ್ನೋದು ಈ ಬೆಳವಣಿಗೆಯ ಮೂಲಕ ಸಾಬೀತಾಗಿದೆ. ಏನದು ಹಾಗಾದರೆ? ಹೈಕಮಾಂಡ್ ಲೆಕ್ಕಾಚಾರವನ್ನೇ ತಲೆ ಕೆಳಗೆ ಮಾಡಿದಂಥ ಸಿದ್ದರಾಮಯ್ಯನವರ ರಣತಂತ್ರ. ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇರ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಮೊನ್ನೆ 3-4 ದಿನಗಳಿಂದ ನೋಡ್ತಾ ಇದ್ದೀವಲ್ವ, ಕ್ಯಾಬಿನೆಟ್ ಆದಮೇಲೆ ಏನೇನಾಯಿತು ಅಂತ. ನಾವು ಇದನ್ನು ಮುಂಚೆನೇ ಹೇಳ್ತಾ ಇದ್ವಿ. ಸಿದ್ದರಾಮಯ್ಯನವರು ತುಂಬ ಸೈಲೆಂಟ್ ಆಗಿದ್ದಾರೆ. ಮೀಡಿಯಾಗೆ ಒಂದೇ ಒಂದು ರಿಯಾಕ್ಷನ್ ಇನ್ನೂ ಕೊಟ್ಟಿಲ್ಲ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಬಂದಿಲ್ಲ, ಮೀಡಿಯಾಗೂ ರಿಯಾಕ್ಷನ್ ಕೊಟ್ಟಿಲ್ಲ. ಸೊ ಇದು ಏನೋ ಒಂದು ಬಹಳ ದೊಡ್ಡ ಮೆಸೇಜು ಯಡಿಯೂರಪ್ಪನವ್ರ ಸ್ಟೈಲಲ್ಲಿ ಅಂತ ಮೊನ್ನೆ ಒಂದು ಸುದ್ದಿ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ, ಒಂದು ಅನಾಲಿಸಿಸನ್ನು. ಯಡಿಯೂರಪ್ಪನವ್ರು ಯಾವ ರೀತಿ ಸಂದೇಶ ಕೊಡ್ತಿದ್ರು ಹೈಕಮಾಂಡ್ಗೆ, ಆಮೇಲೆ ಕಳೆದ ಚುನಾವಣೆಯಲ್ಲಿ ಏನಾಯಿತು, 23 ಚುನಾವಣೆಯಲ್ಲಿ ಎಲ್ಲ ನೆನಪಿದೆ ನಮಗೆ. ಸೊ ಈ ಸಲ ಸಿದ್ದರಾಮಯ್ಯನವರ ಮಾತನ್ನು ಕಂಪ್ಲೀಟಾಗಿ ತೆಗೆದು ಹಾಕಿದೆ ಹೈಕಮಾಂಡ್ ಅನ್ನೋ ಥರನೇ ಬೇಜಾರಾಗಿದೆಯಲ್ವಾ. ಕೆಲವನ್ನು ಪರಿಗಣಿಸಿದ್ರೂ ಅವ್ರ ಸಮುದಾಯದ್ದೇ ಕೈ ಬಿಟ್ಟುಬಿಟ್ಟಿದೆ. ಬಸವರಾಜ್ ಶಿವಣ್ಣವರ್ ಅವರ ಹೆಸರು ಕೈ ಬಿಟ್ಟಿದ್ದು ಎಲ್ಲ ಸಿಕ್ಕಾಪಟ್ಟೆ ಸಿಡ್ದೇಳೋ ರೀತಿ ಮಾಡಿಬಿಡ್ತು. ಬಂದೇ ಇಲ್ಲ ಅವರು ಪ್ರಮಾಣ ವಚನಕ್ಕೆ, ಎಲ್ಲೂ ಮಾತಾಡ್ತಿಲ್ಲ ಅಲ್ವಾ. ಈಗೇನಾಗ್ತಿದೆ ನೋಡಿ. ಈಗ ಕಾಂಗ್ರೆಸ್ ಹೈಕಮಾಂಡು ರಾತ್ರೋರಾತ್ರಿ ಆಗಿರೋ ಸಂಪುಟವನ್ನು ಫೈನಲ್ಲೇ ಆಗಿಬಿಟ್ಟಿದೆ. ಒಂದೇ ಸೀಟ್ ಖಾಲಿ ಇಟ್ಕೊಂಡಿರೋದು. ಫೈನಲ್ ಆಗಿರೋ ಸಂಪುಟವನ್ನೇ ಬದಲಾವಣೆ ಮಾಡುವಂಥ ಕನ್ಸಿಡರೇಷನ್ನಲ್ಲಿದೆ ಅನ್ನೋದು ಗೊತ್ತಾಗ್ತಿದೆ. ಏನು ಬದಲಾವಣೆ ಮಾಡ್ತಾರೆ? ಇದು ಒಂಥರ, ಇದು ಬದಲಾವಣೆ ಮಾಡಿದರೆ ಕೈಗೆ ಮುಜುಗರ, ಮಾಡದೇ ಇದ್ದರೆ ಸಂಕಷ್ಟ. ಏನು ಮಾಡಿದ್ರೂ ಕಷ್ಟನೇ ಈಗ. ಅಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದೆ ನೋಡಿ. ಸೊ ಒಂದಿಷ್ಟು ಬದಲಾವಣೆಗಳನ್ನು ಈಗ ಎಲ್ಲ ಆದಮೇಲೆ ಮತ್ತೆ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಿದ್ದಾರಂತೆ. ಬ್ಯಾಡಗಿ ಶಾಸಕ ಬಸವರಾಜ್ ಶಿವಣ್ಣನವರ್, ಕುರುಬ ಸಮುದಾಯದ ಬಸವರಾಜ್ ಶಿವಣ್ಣನವರ್, ಸಿದ್ದರಾಮಯ್ಯನವ್ರು ಇವ್ರದ್ದಾಗಲೇಬೇಕು ಅಂತ ಹೇಳಿದರು. ಬಸವರಾಜ್ ಶಿವಣ್ಣನವ್ರು ನಂದಾಗೇ ಆಗತ್ತೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದರು. ಬಟ್ ಅವ್ರ ಹೆಸರು ಹಠಾತ್ತಾಗಿ ಕೈ ಬಿಡ್ತಾರೆ. ಗಾಯತ್ರಿ ಶಾಂತೇಗೌಡ ಹೆಸರು ಬರುತ್ತೆ ಲಿಸ್ಟಲ್ಲಿ. ಆಮೇಲೆ ಸಿದ್ದರಾಮಯ್ಯನವ್ರ ಸಿಟ್ಟು ಸ್ಫೋಟವಾಗ್ತಿದ್ದಂಗೆ ಆ ಗಾಯತ್ರಿ ಶಾಂತೇಗೌಡ ಹೆಸರು ತೆಗೆದು ಬಿಡ್ತಾರೆ. ಯಾವುದೇ ಮಹಿಳೆ ಅಥವಾ ಯಾರು ಇಲ್ಲದೇನೆ ಸಂಪುಟ ಆಗ್ಬಿಡುತ್ತೆ. ಯಾಕೆ ಅನ್ನೋದು ಗೊತ್ತಾಯಿತು. ಸಿದ್ದರಾಮಯ್ಯನವರು ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನ ತೊಗೊಂಡಿದ್ದಿದ್ರೆ ಏನೇನು ಆಗ್ತಿತ್ತೋ ಗೊತ್ತಿರಲಿಲ್ಲ ಆಮೇಲೆ. ಸೊ ಆ ಹೆಸರು ಕೂಡ ತೆಗೆದು ಬಿಡ್ತಾರೆ. ಅಲ್ಪಸಂಖ್ಯಾತರಲ್ಲೂ ಒಬ್ಬರ ಹೆಸರು ಬೇಡವೇ ಬೇಡ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು, ಅವರನ್ನು ಸೇರಿಸ್ಬಿಟ್ಟಿದ್ದಾರೆ. ಇದೆರಡೂ ಈಗ ಸಿಡಿಯೋ ರೀತಿ ಮಾಡಿದೆ ಸಿದ್ದರಾಮಯ್ಯನವರನ್ನು. ಯಾರು? ಅಲ್ಪಸಂಖ್ಯಾತ ನಾಯಕ ಜಮೀರ್ ಅಹ್ಮದ್ ಖಾನ್, ಸಿದ್ದರಾಮಯ್ಯನವ್ರಿಗೆ ಪರಮಾಪ್ತ. ಆದರೆ ಇತ್ತೀಚಿನ ದಾವಣಗೆರೆ ಎಲೆಕ್ಷನ್ ಬೆಳವಣಿಗೆ ನಂತರ ಜಮೀರ್ ಅಂದರೆ ಕೆಂಡವಾದ್ರು, ತನ್ನ ವಿರುದ್ಧನೇ ಕೆಲಸ ಮಾಡಿದ್ಯಾ ನೀನು ಅಂತ ಓಪನ್ ಆಗಿ ಹೇಳಿದ್ದು ನೋಡಿದ್ವಿ. ಸೊ ಜಮೀರ್ ಅವ್ರಿಗೆ ಯಾವ ಕಾರಣಕ್ಕೂ ಮಂತ್ರಿಗಿರಿ ಕೊಡಲೇಬಾರ್ದು ಅಂತ ಕಡ್ಡಿ ತುಂಡು ಮಾಡಿದ್ರು ಸಿದ್ದರಾಮಯ್ಯನವರು ಅನ್ನೋದನ್ನು ಯತೀಂದ್ರ ಅವರೇ ಹೇಳಿದ್ದಾರೆ ಓಪನ್ ಆಗಿ. ನಮ್ಮ ತಂದೆ ಜಮೀರ್ ಅವ್ರ ಹೆಸರು ಕೊಟ್ಟೇ ಇರಲಿಲ್ಲ ಅಂತ. ಸೊ ಜಮೀರ್ ಅವ್ರಿಗೂ ಕೊಟ್ಟಿದ್ದಾರೆ. ಅಲ್ಲಿ ಒಳಗಡೆ ಡಿ.ಕೆ. ಶಿವಕುಮಾರ್ ಅವರ ಕೈ ಬಲ ಆಯಿತು. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಜಮೀರ್ ಅಂದರೆ ಆಗಿರಲಿಲ್ಲ. ದಾವಣಗೆರೆ ಎಲೆಕ್ಷನಲ್ಲಿ ಅವರೇ ಎದುರು ಹಾಕ್ಕೊಂಡಿದ್ದು. ಸ್ಟಿಲ್ ಒಬ್ಬರು ಸ್ಟ್ರಾಂಗ್ ಲೀಡರು. ಸಿದ್ದರಾಮಯ್ಯನವ್ರ ಜೊತೆ ಮುನಿಸ್ಕೊಂಡಿರೋ ಹೊತ್ತಲ್ಲಿ ಕಬ್ಬಣ ಕಾದಿದೆ. ಹೊಡೆದ್ರೆ ರೈಟ್ ಟೈಮ್ ಅಂತ ಹೊಡೆದಿದ್ದಾರೋ ಅಥವಾ ಬೇರೆ ಯಾರಾದರೂ ಅವ್ರ ಪರ ಲಾಬಿ ನಡೆಸಿದ್ದಾರೋ ಎಲ್ಲ ಥರ ಆಗಿರುತ್ತೆ. ಜಮೀರ್ ಅವರು ಇನ್ನಾಗಿದ್ದಾರೆ. ಇದು ಸಿಡ್ದೇಳೋ ರೀತಿ ಮಾಡಿದೆ. ಅದು ಹೆಂಗೆ ಕೊಟ್ಟರು? ತನ್ವೀರ್ ಸೇಠ್ ಅವ್ರಿಗಾದ್ರೂ ಕೊಡ್ಬೋದಿತ್ತು, ಇಲ್ಲ ಬೇರೆಯವ್ರಿಗಾದ್ರೂ ಕೊಡ್ಬೋದಿತ್ತು. ಸೀನಿಯರ್ಸ್ ಇದ್ದರು, H.K. ಪಾಟೀಲು ಮತ್ತು ಮಹದೇವಪ್ಪನವರು, ಎಷ್ಟೆಷ್ಟು ಸೀನಿಯರ್ಸ್ನೆಲ್ಲ ಕನ್ಸಿಡರ್ ಮಾಡ್ಬೋದಿತ್ತು. ಒಂದು ಅಲ್ಪಸಂಖ್ಯಾತ ರಿಜ್ವಾನ್ ಅರ್ಷದ್ ಅವ್ರಿಗೂ ಕೊಟ್ಟು, ಖಾದರ್ ಅವರು ಇದ್ದಾರೆ. ಸೊ ಇದೆಲ್ಲ ಸಿದ್ದರಾಮಯ್ಯನವರನ್ನು ಸಿಟ್ಟು ಮಾಡ್ಕೊಂಡು ಈಗ ಯಾವುದಾದ್ರೂ ತೀರ್ಮಾನ ತಗೊಳ್ಬಹುದು ಅನ್ನೋ ಮೆಸೇಜ್ ಕೊಡೋ ತನಕ ಹೋಯಿತು. ಏನೇನು ಆಗಿದೆಯಂತೆ ಅಂದರೆ, ಇಂಟರ್ನಲ್ ರಿಪೋರ್ಟ್ ಪ್ರಕಾರ ತಾನು ಹೇಳಿದ ಹೆಸರೇನಾದರೂ ಅಲ್ಲಿ ಇಲ್ಲ ಅಂದರೆ, ಅಕಸ್ಮಾತ್ ಗಾಯತ್ರಿ ಶಾಂತೇಗೌಡ ಅವ್ರನ್ನೇ ಪ್ರಮಾಣ ವಚನಕ್ಕೆ ಕಳಿಸ್ಕೊಟ್ಟಿದ್ರೆ ಯತೀಂದ್ರ ಅವ್ರನ್ನ ರಿಸೈನ್ ಮಾಡಿಸಿ ಸರ್ಕಾರನೇ ಶೇಕ್ ಮಾಡೋ ತನಕ ಡೆವಲಪ್ಮೆಂಟ್ ಆಗೋದಿತ್ತಂತೆ. ಸೊ ತರಾತುರಿಯಲ್ಲಿ ಶಾಂತೇಗೌಡ ಹೆಸರು, ಗಾಯತ್ರಿ ಶಾಂತೇಗೌಡ ಹೆಸರನ್ನು ತೆಗೆದಿದ್ದಾರೆ ಅನ್ನೋ ಥರದ್ದೊಂದು ಚರ್ಚೆ ನಡೀತಿದೆ.
ಅದು ಎಷ್ಟರ ಮಟ್ಟಿಗೆ ಆಯ್ತೋ ಬಿಡ್ತೋ ಅನ್ನೋದಕ್ಕಿಂತ ಈಗೇನು ಆಗ್ತಿದೆ ಅನ್ನೋದು ನೋಡಿ. ಬಸವರಾಜ ಶಿವಣ್ಣನವರವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಂತಹ ತೀರ್ಮಾನ ಹೈಕಮಾಂಡ್ ಮಾಡ್ತಿದೆ. ಅವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2ರಲ್ಲಿ ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡ್ಬೋದಾಗಿತ್ತು. ಹಾಗಾದ್ರೆ ಜಾಗ ಎಲ್ಲಿದೆ ಅಂತ ಕೇಳಿದ್ರೆ, ಮುನಿಯಪ್ಪನವರು ರಾಜೀನಾಮೆ ಕೊಡಿಸಿ, ಆಲ್ರೆಡಿ ಈ ಫಾರ್ಮುಲಾ ನಿನ್ನೆ ಚರ್ಚೆ ಮಾಡಿದ್ವಿ. ಮುನಿಯಪ್ಪನವ್ರು ರಾಜೀನಾಮೆ ಕೊಡಿಸಿ ಅವ್ರ ಮಗಳಿಗೆ ಕೊಡೋದು. ಆವಾಗ ಏನಾಗುತ್ತೆ, ಕೋಲಾರ ಚಿಕ್ಕಬಳ್ಳಾಪುರ ಕೋಟ ಮತ್ತು ದಲಿತ್ ಕೋಟ, ಮಹಿಳಾ ಕೋಟ ಎಲ್ಲ ಒಬ್ಬರ ಮೂಲಕನೇ ಆಗಿಬಿಡುತ್ತೆ. ಒಂದೇ ಕ್ಯಾಂಡಿಡೇಟು 3 ಡಿಮ್ಯಾಂಡ್ಸ್ ಓಕೆ ಮಾಡ್ದಂಗೆ ಆಗಿಬಿಡುತ್ತೆ ಅವ್ರ ಮಗಳನ್ನು ಮಾಡಿಬಿಟ್ರೆ. ಸೊ ಆ ರೀತಿ ಮಾಡಿ ಬಳ್ಳಾರಿ ನೂತನ ಸಚಿವರೊಬ್ಬರನ್ನ ಕೈ ಬಿಟ್ಟು ಅನ್ನಪೂರ್ಣ ತುಕಾರಾಮ್ಗೆ ಮಂತ್ರಿ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ನಾಗೇಂದ್ರ ವಿರುದ್ಧ ಈಗ ಪಕ್ಷದ ಒಳಗಡೆ ಆಕ್ರೋಶ ಸಿಡಿದಿದೆ. ಅವರು ಸಚಿವರಾಗಿದ್ದರೆ ಸದನ ನಡೆಯೋಕ್ಕೆ ಬಿಡಲ್ಲ, ರಾಜೀನಾಮೆ ತಗೊಳ್ಳೇಬೇಕು ಅಂತ BJP ತುಂಬ ಸೀರಿಯಸ್ ಆಗಿದೆ. ಅವರು ಮುಂದುವರೆದ್ರೆ ಕೇಸು ಇನ್ನೂ ಕುತ್ತಿಗೆಗೆ ಯಾವ ಕ್ಷಣದಲ್ಲಾದರೂ ಬಂದು ಆಮೇಲೆ ಮುಜುಗರ ಆಗಬಹುದು. ಅದು ಒಂದು ಚರ್ಚೆ ನಡೀತಿದೆ. ಬಟ್ ನಾಗೇಂದ್ರ ಅವ್ರನ್ನ ತಗೊಳ್ಳೋ ಅವಶ್ಯಕತೆ ಏನಿತ್ತು ಅನ್ನೋದೇ ಗೊತ್ತಿಲ್ಲ. ನಾಗೇಂದ್ರ ಅವ್ರು ಯಾರೋ ದೊಡ್ಡವ್ರ ಹೆಸರು ಹೇಳೋ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋದು BJP ಇಟ್ಟಿರೋ ಸೀಕ್ರೆಟು. ಸೊ ಮುಸ್ಲಿಂ ಸಚಿವರೊಬ್ಬರನ್ನ ಕೆಳಗಿಳಿಸಿ ಅದೇ ಸಮುದಾಯದ ಮಹಿಳೆಗೆ ಪಟ್ಟ ಕಟ್ಟೋ ಬಗ್ಗೆನೂ ಕಾಂಗ್ರೆಸ್ಸಲ್ಲಿ ಆಲೋಚನೆ ಇದೆ. ಸೊ ಇದರಲ್ಲಿ ಈ 2-3 ಆಪ್ಷನ್ನಲ್ಲಿ ಯಾವುದನ್ನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಒಟ್ಟಿನಲ್ಲಿ ಬಸವರಾಜ ಶಿವಣ್ಣನವರವ್ರನ್ನ ಅಕೊಮಡೇಟ್ ಮಾಡೋದಕ್ಕೆ ಯಾರಾದರೂ ಒಬ್ಬರನ್ನ ಹೊರಗಿಡುವಂಥ ಸಂಭವ ದಟ್ಟವಾಗಿದೆ. ಕೃಷ್ಣಪ್ಪ ಅವರನ್ನು ಒಳಗಡೆ ತಗೊಳ್ಳೋದಕ್ಕೆ ತುಂಬ ಜನ ಒಕ್ಕಲಿಗರಿದ್ದಾರೆ, ಅದರಲ್ಲಿ ಒಬ್ಬರನ್ನ ಹೊರಗಿಡುವಂಥ ಸಂಭವ ದಟ್ಟವಾಗಿದೆ. ಯಾಕೆಂದರೆ ನಿನ್ನೆ ರಾಹುಲ್ ಗಾಂಧಿಯವರೇ ಕರೆ ಮಾಡಿದ್ದಾರೆ ಕೃಷ್ಣಪ್ಪ ಅವ್ರಿಗೆ. ಡೋಂಟ್ ಕೇರ್, ಕೃಷ್ಣಪ್ಪ ಅವರು ಮಂತ್ರಿಗಿರಿ ಕೊಡ್ತಿರೋ ನಮ್ಮ ನಿರ್ಧಾರ ನಾವು ತಗೊಳ್ಳೋದು. ಸೊ ಕೃಷ್ಣಪ್ಪ ಆ್ಯಂಡ್ ಟೀಮ್ ಯಾವುದೇ ತೀರ್ಮಾನ ತಗೊಳ್ಬೋದು. ಅವ್ರು ಯಾವ ಕಡೆನಾದರೂ ಹೆಜ್ಜೆ ಇಡ್ಬೋದು. ಸೀನಿಯರ್ ಮೋಸ್ಟ್ ಲೀಡರು, ಬೆಂಗಳೂರಲ್ಲಿ ಬಹಳ ಹಿಡಿತಾ ಇರುವಂಥ ನಾಯಕ, ಅದಂತೂ ಪಕ್ಷಕ್ಕೆ ಕೊಡಲಿ ಪೆಟ್ಟ ಆಗಿಬಿಡತ್ತೆ ಅಂಥ ಒಬ್ಬ ಲೀಡರ್ ಕಳ್ಕೊಂಡ್ರೆ. ಸೊ ರಾಹುಲ್ ಗಾಂಧಿ ಕರೆ ಮಾಡಿದ್ರೂ ಒಪ್ಪಿಲ್ಲ ಅನ್ನೋದು ಖಚಿತ ಮಾಹಿತಿ. ಇಷ್ಟೆಲ್ಲ ಆದಮೇಲೆ ಏನೀಗ ಕೃಷ್ಣಪ್ಪ ಅವ್ರನ್ನ ಕೈ ಬಿಟ್ಟಿದ್ದು ತಪ್ಪಾಗಿದೆ ಅಂತ ಸುರ್ಜೇವಾಲಾ DK ಶಿವಕುಮಾರ್ ಹೋಗಿ ತಪ್ಪು ಸರಿ ಮಾಡ್ತೀವಿ ಅಂತ ಹೇಳೂ ಬಂದಿದ್ದಾರೆ. ತಪ್ಪು ಸರಿ ಅಂದರೆ ಮಂತ್ರಿಗಿರಿ ಕೊಡೋದು ಮಾತ್ರ, ಫಂಡು ನಿಗಮ ಅಂತೂ ನನ್ನ ಆಪ್ಷನ್ ಅಲ್ವೇ ಅಲ್ಲ ಅಂತ ಹೇಳೇ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೆ. ಸೊ ಈಗ ಅವ್ರನ್ನ ತಗೊಳ್ಬೇಕು ಇಲ್ಲ ರಿಸ್ಕ್ ತಗೊಳ್ಬೇಕು, 2ರೊಳಗೊಂದು. ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, ಈಗ ಸಿದ್ದರಾಮಯ್ಯನವರು ಒಂದೇ ಒಂದು ಸಂದೇಶ ಕೊಟ್ಟಿದ್ದು, ಅವರು ಗೈರಾಗುವ ಮೂಲಕ ಮತ್ತು ಮೌನವನ್ನು ತಾಳುವ ಮೂಲಕ. ಈಗ ರಾತ್ರೋರಾತ್ರಿ ರೆಡಿಯಾಗಿರೋ ಸಂಪುಟ ಬದಲಾವಣೆ ಮಾಡೋಕ್ಕೆ ಟೆನ್ಷನ್ನಲ್ಲಿ ಎದ್ದು ನಿಂತಿದೆ ಕಾಂಗ್ರೆಸ್ ಹೈಕಮಾಂಡ್. ಅಂದರೆ ಅರ್ಥ ಏನು, ನಾಳೆ ಟಿಕೆಟು, 28ರ ಚುನಾವಣೆ, ವಿವಿಧ ಕ್ಷೇತ್ರಗಳ ವಿಚಾರ, ಇದರಲ್ಲೆಲ್ಲ ಹೆಚ್ಚು ಕಡಿಮೆ ಆದರೆ ಸಿದ್ದರಾಮಯ್ಯನವರು ಏನು ಬೇಕಾದರೂ ಮಾಡಬಹುದು. ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಯಾವುದೇ ಕ್ಷಣದಲ್ಲಿ ಜ್ವಾಲಾಮುಖಿ ಸ್ಫೋಟವಾಗಬಹುದು ಅನ್ನೋ ರೀತಿ ಒಳಗಿಂದೊಳಗೆ ಕುದೀತಾ ಇದೆ, ಕೊತ ಕುದೀತಾ ಇದೆ ಈಗ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಎದುರು ಹಾಕ್ಕೊಂಡು ಸರ್ಕಾರ ಮುನ್ನಡೆಸೋದು ಕಷ್ಟ ಅನ್ನೋದು DK ಶಿವಕುಮಾರ್ ಅವ್ರಿಗೂ ಗೊತ್ತು. ಮೊನ್ನೆ ಎಲ್ಲ ಆಗ್ತಿದ್ದಂಗೆ ರಾಜೀನಾಮೆ ಚಿಟಿಕೆ ಹೊಡೆಯೋದ್ರಲ್ಲಿ ತೊಗೋತೀವಿ ಯಾರಾದರೂ ಕೊಟ್ಟರೆ ಅಂತ ಹೆದರಿಸಿದ್ದ DK ಶಿವಕುಮಾರ್ ಅವರು. ಆಮೇಲೆ ಸಿದ್ದರಾಮಯ್ಯನವ್ರು ಮನೆಗೆ ಹೋಗಿ ಬರ್ತಾರೆ, ಮತ್ತು ಮರುದಿನವೇ ಎಲ್ಲ ಶಾಸಕರ ಅಸಮಾಧಾನಿತರ ಮನೆಗೆ ಹೋಗಿ ಸಮಾಧಾನ ಮಾಡ್ತಾರೆ. ಕಾಲ್ ಮೇಲೆ ಕಾಲ್ ಮಾಡ್ತಾರೆ, 10 ಕಾಲ್ ಮಾಡಿದ್ದಾರೆ ಒಬ್ಬೊಬ್ರಿಗೆ TB ಜಯಚಂದ್ರ ಅವ್ರಿಗೆಲ್ಲ. ಈಗ ನೋಡಿ ಕೋಲಾರ ಕಡೆ ಅವರು ಏನು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ, 20 ಜನ MLAಗಳು ರಾಜೀನಾಮೆ ಕೊಡ್ತೀವಿ, ಅಕ್ಸೆಪ್ಟ್ ಮಾಡೋ ತಾಕತ್ತಿದೆಯಾ? ಓಪನ್ ಚಾಲೆಂಜ್ DK ಶಿವಕುಮಾರ್ ಅವ್ರಿಗೆ. ಸರ್ಕಾರ ಉಳಿತೆ ಅಂತ ಅಂದ್ಕೊಂಡಿದ್ದೀರಾ ನೀವು? ಎಲ್ಲ ಶಾಸಕರ ರಾಜೀನಾಮೆ ತೊಗೊಂಡು ಬಿಡ್ತೀನಿ ಅಂತ ಹೆದರಿಸ್ಬಿಟ್ರೆ 20 ಜನ ಕೊಡ್ತೀವಿ, ತಗೊಳ್ತೀರಾ ಅನ್ನುವಂಥ ನೇರ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು 40 ಜನ ಶಾಸಕರು ಅಸಮಾಧಾನಿತರು ಈಗ ಎಲ್ಲ ಒಟ್ಟಾಗಿದ್ದಾರಂತೆ. ಅವ್ರು 13ನೇ ತಾರೀಕು ಒಂದು ಭರ್ಜರಿ ಮೀಟಿಂಗು, ಡಿನ್ನರ್, ಗೆಟ್ ಟುಗೆದರ್ ಮಾಡೋದಕ್ಕೆ ಮುಹೂರ್ತ ಸ್ಥಳನೂ ನಿಗದಿ ಮಾಡ್ಕೊಂಡಿದ್ದಾರೆ. ಸೊ ಸರ್ಕಾರ ತೆಗೆಯೋವಷ್ಟು ಶಕ್ತಿ ನಮ್ಮ ಹತ್ರ ಇದೆ ಅಸಮಾಧಾನಿತರ ಹತ್ರ ಅನ್ನುವಂಥ ನೇರ ಮೆಸೇಜು ಮೊದಲ ಬಾರಿಗೆ ರವಾನೆ ಆಗಿದೆ. ಆದರೆ ಯಾವ ಶಾಸಕರು ರಾಜೀನಾಮೆ ಕೊಟ್ಟ ತಕ್ಷಣ ತಗೊಳ್ತಾ ಹೋದರೆ ಇವತ್ತಾಯ್ತಪ್ಪ 20 ಜನ ಕೊಡ್ತಾರೆ, ತಗೊಳ್ಳೋಕ್ಕೆ ಸಾಧ್ಯ ಇದೆಯಾ? ಸರ್ಕಾರ ಉಳಿಯುತ್ತಾ? ಹಾಗಾಗಿ ಸಿದ್ದರಾಮಯ್ಯನವರ ಮುಂದಿನ ನಡೆ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿರೋದು. ಈಗೇನೋ ಬಸವರಾಜ ಶಿವಣ್ಣನವರವ್ರನ್ನ ಅಕೊಮಡೇಟ್ ಮಾಡಬಹುದು, ಬಟ್ ತುಂಬ ಜನ ಸೀರಿಯಸ್ ಆಗಿ ಸಿದ್ದರಾಮಯ್ಯನವರೇ ತಮ್ಮ ಪರ ಬ್ಯಾಟ್ ಬೀಸಿಲ್ಲ, ಅವ್ರ ಮಾತಿಗೆ ಬೆಲೆನೇ ಕೊಟ್ಟಿಲ್ಲ ಹೈಕಮಾಂಡು ಅಂತ ನಂಬಕ್ಕಾಗತ್ತಾ? ಅವರೇ ಸರಿಯಾಗಿ ನಮ್ಮ ಪರ ಮಾತಾಡಿಲ್ಲ ಅನ್ನೋ ಥರ ಎಲ್ಲ ಮುನಿಸ್ಕೊಂಡಿದ್ದಾರೆ.
ಈಗ ಹಾಗೆ ಆಗ್ತಾ ಹೋದರೆ ಬಿಟ್ಕೊಂಡು ಹೋದರೆ ಸಿದ್ದರಾಮಯ್ಯನವ್ರಿಗೆ ಯಾವುದೇ ಅಸ್ತಿತ್ವ ಇಲ್ದಂಗೆ ಆಗ್ಬಿಡುತ್ತೆ, ಅವ್ರು ನಂಬ್ಕೊಂಡ್ರಷ್ಟೇ ಅಂತ. ಹಾಗಾಗಿ ಅವ್ರು ಏನಾದರೂ ಮಾಡಲೇಬೇಕಾಗತ್ತೆ. ಸಿದ್ದರಾಮಯ್ಯನವರ ಗೇಮ್ ಪ್ಲ್ಯಾನ್ ಈಗ ಅಸಲಿ ಟ್ರೇಲರ್ ಔಟ್ ಆಗಿದ್ದು, ರಾತ್ರೋರಾತ್ರಿ ಬಿಗ್ ಚೇಂಜ್ ಕೈಪಾಳ್ಯದಲ್ಲಿ ಅಂಥ ಒಂದು ಬೆಳವಣಿಗೆ ಆಗ್ತಿದೆ. ರೆಡಿಯಾಗಿರೋ ಕ್ಯಾಬಿನೆಟ್ಗೆ ಮತ್ತೆ ಕತ್ತರಿ ಹಾಕೋದು ಅಂದರೆ ಅದಕ್ಕಿಂತ ಮುಜುಗರದ ವಿಷಯ ಇನ್ಯಾವುದೂ ಇಲ್ಲ. ಆದರೂ ಅದು ನಡೆದಿದ್ದೇ ಹೌದಾದರೆ ಅದು ಸಿದ್ದರಾಮಯ್ಯನವ್ರ ಪವರ್. ನಡೀದೇ ಇದ್ದರೆ ಶುರುವಾಗುತ್ತೆ ಇಲ್ಲಿಂದ ಅಸಲಿ ಆಪರೇಷನ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.